ಚಾರು ನೀನೇನು ಹೇಳ್ತೀಯಮ್ಮ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ನಾನು ನಿಮ್ಮೊಂದಿಗೆ ಹೊಸ ರೆಸಿಪಿಯೊಂದಿಗೆ ವಿಡಿಯೋ ಮಾಡ್ತೀನಿ. ಅದು ಯಾವ ರೆಸಿಪಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ಹೊಸ ರೆಸಿಪಿ ಯಾವುದಂತ ತೋರಿಸ್ತೀನಿ ನೋಡಿರಿ. ಇದೇ ನೋಡಿರಿ, ಇವತ್ತು ನಾನು ಮಾಡ್ತಿರೋ ಹೊಸ ರೆಸಿಪಿ ಅಂದರೆ ಗುಲಾಬ್ ಜಾಮೂನ್. ನಮ್ಮ ಅಕ್ಕನ ಮಕ್ಳದಾರ್ರಿ, ಅವರಂತೂ ಸಿಕ್ಕಾಪಟ್ಟೆ ಚಿಕ್ಕಿ ಯಾವಾಗ ಗುಲಾಬ್ ಜಾಮೂನ್ ಯಾವಾಗ ಮಾಡ್ತಿ ಅಂತ ತಲ್ಲಿ ತಿಂದ್ಬಿಟ್ಟಾರೆ. ಅದ್ರ ಮುಹೂರ್ತ ಇವತ್ತು ಕೂಡಿ ಬಂದೈತಿ ಅನ್ಸುತ್ತಾ. ಸುಮಾರು ಹತ್ರ ಒಂದು ತಿಂಗಳಾಯ್ತು ರೀ ಇದನ್ನು ತೊಗೊಂಬಂದು. ಒಂದು ತಿಂಗಳ ಹತ್ರ ಲಾಸ್ಟ್ ಮುಗಿಯೋಕೆ ಬಂದೈತಿ. ಇವಾಗ ನಾವು ಮಾಡಾಕತ್ತೀವಿ ಅವ್ರ ಕಿರಿಕಿರಿಗೆ. ಬರ್ರಿ, ನಾವು ಮನ್ಯಾಗ ನಾವು ಹೆಂಗೆ ಗುಲಾಬ್ ಜಾಮೂನ್ ಮಾಡ್ತೀವಿ ಅಂತ ನೋಡ್ಕೊಂಬರ್ರಿ. ಸಿಕ್ಕಾಪಟ್ಟೆ ಸೆಕೆ ಐತ್ರಿ, ಮಕ್ದಾಗ ಬೆವ್ರು ನೋಡ್ರಿ, ಬಿಸಿಲು ಐತ್ರಿ. ಈ ಬಿಸಿಲ್ನಾಗ ಇವ್ರು ಗುಲಾಬ್ ಜಾಮೂನ್ ಮಾಡು ಅಂತ ಕೇಳಕತ್ತಾರ. ಮಾಡ್ಕೊಂಡು ಬರ್ರಿ. ನೋಡ್ರಿ, ನಾವು ಅರ್ಧ kg ಗುಲಾಬ್ ಜಾಮೂನ್ ಮಾಡಾಕತ್ತೀವಿ. ಅದಕ್ಕೆ ನಾವು 3/4 kg ಸಕ್ಕರೆ ತೊಗೊಳಕತ್ತೀವಿ. 3/4 kg ಸಕ್ಕರೆ ಅಂದ್ರೆ ಈ ಕಪ್ಪಿನಿಂದ 2 ಕಪ್ ಅಂತ ಹೇಳ್ತಾರೆ ನಮ್ಮ ಅಕ್ಕರು. ನೋಡೋಣ ಬರ್ರಿ, 2 ಕಪ್ ಆಗುತ್ತೋ 3 ಕಪ್ ಆಗುತ್ತೋ ಗೊತ್ತಿಲ್ಲ. ಈಗ ಅರ್ಧ kg ಗುಲಾಬ್ ಜಾಮಿಗೆ 3/4 kg ಸಕ್ಕರೆ 1 kg ಮಾಡ್ಬೋದು. ಬಟ್ ತುಂಬ ಸ್ವೀಟ್ ಆಗುತ್ತೆ. ನಮ್ಮ ಮನ್ಯಾಗ ಜಾಸ್ತಿ ಸ್ವೀಟನ್ನ ಇಷ್ಟಪಡಲ್ಲ. ಆ ಕಾರಣಕ್ಕೋಸ್ಕರ ನಾವು 3/4 kg ಸಕ್ಕರೆ ತೊಗೊಂಡೀವ್ರಿ. ನೋಡ್ರಿ, ನಾವು ಪಾಕ ಮಾಡ್ಕೊಳಕ್ಕೆ ಈ ಚೊಂಬಿಂದ 3 ಚೊಂಬನ್ನ ನೀರನ್ನ ಯೂಸ್ ಮಾಡೀವಿ. ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಪಾಕ ಅಂದರೆ ತುಂಬ ಇಷ್ಟ. ಆ ಕಾರಣಕ್ಕೋಸ್ಕರ ನಾವು ಈ ಚೊಂಬಿಂದ 3 ಚೊಂಬನ್ನ ನೀರು ಯೂಸ್ ಮಾಡೀವಿ. ಇಲ್ಲಿ ಐತೆ ನೋಡ್ರಿ, ಇದು 3 ಚೊಂಬು ನೀರು. ನಾವು ಸಕ್ಕರೆನ ಒಂದು 3/4 kg ತೊಗೊಂಡಿವಿ. ನೋಡ್ರಿ, ಇದು ಅರ್ಧ kg ಗುಲಾಬ್ ಜಾಮೂನು ಹಿಟ್ಟು. ಈ ಅರ್ಧ kg ಗುಲಾಬ್ ಜಾಮೂನ್ ಹಿಟ್ಟಿಗೆ ಇವಾಗ ಆಲ್ರೆಡಿ ನಾವು ಅಲ್ಲಿ ಗ್ಯಾಸ್ನಾಗ 3/4 kg ಸಕ್ಕರೆ ಹಾಗೂ ಸಣ್ಣ ಚೊಂಬಿಂದ 3 ಚೊಂಬು ನೀರು ಹಾಕಿ ಪಾಕ ರೆಡಿ ಮಾಡ್ಕೊಳಕ್ಕೆ ಇಟ್ಕೊಳಕತ್ತೀವಿ. ಪಾಕ ರೆಡಿ ಆದಮೇಲೆ ಇದನ್ನು ಏನು ಹಿಟ್ಟನ್ನ ಎಣ್ಣೆಗೆ ಫ್ರೈ ಮಾಡಿ ಬಿಡೋದೇನು ತಡ ಆಗಲ್ಲ. ಪಾಕ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಮೊದಲೇ ಪಾಕ ರೆಡಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ವಿ. ಇವಾಗ ಇದನ್ನು ಹಿಟ್ಟನ್ನ ನಾದ್ಕೊಳ್ಳಂಬರ್ರಿ. ಇದು ನೋಡ್ರಿ, ನಮ್ಮ ಅಕ್ಕ ಇವಾಗ ಕಟ್ ಮಾಡಕತ್ತಾರ ಪ್ಯಾಕೆಟ್ನ. ಹತ್ರ 1 ತಿಂಗಳಿಂದ ಆಯ್ತು ರೀ ನಮ್ಮ ಅಕ್ಕನ ಮಕ್ಕಳು ಗುಲಾಬ್ ಜಾಮೂನ್ ಮಾಡೋಣ ಅಂತ. ಬಟ್ ನಾವಂತೂ ಗುಲಾಬ್ ಜಾಮೂನ್ ಮಾಡಿರಲಿಲ್ಲ. ಇವತ್ತಂತೂ ಅವರಿಗೆ ನಮಗೂ ಹೇಳಿ ನಾಳೆ ಅಂತ ಹೇಳಿ ಸಾಕಾಯಿತು. ಅದಕ್ಕೆ ಅವರು ಪದೇ ಅಳೋದು ಬೇಡ, ನಾವು ನಾಳೆ ಅನ್ನೋದು ಬೇಡ ಅಂಥೇಳಿ ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡಕ್ಕೆ ಬಂದಿರಿ. ನೋಡ್ರಿ, ಇದು ಅರ್ಧ kg ಗುಲಾಬ್ ಜಾಮೂನ್ ಹಿಟ್ಟು ಐತಲ್ಲ, ಈ ಅರ್ಧ kg ಗುಲಾಬ್ ಜಾಮೂನ್ ಹಿಟ್ಟಿಗೆ ನಮ್ಮ ಅಕ್ಕ 1 ಲೋಟ ಹಾಲನ್ನ ಯೂಸ್ ಮಾಡಕತ್ತಾರ. ಇದು 1 ಲೋಟ ಹಾಲು. ನೋಡ್ರಿ, ಇವಾಗಲೇ ನಮ್ಮ ಅಕ್ಕ ಕಟ್ ಮಾಡ್ಕೊಂಡು ಹಿಟ್ಟು ಹಾಕ್ಕೊಂಡಾರ. ಇದು ಹಿಟ್ಟನ್ನ ನಾದ್ಕೊಳಕ್ಕೆ ಆಲ್ಮೋಸ್ಟ್ ಕೆಲವೊಬ್ರು ನೀರು ಯೂಸ್ ಮಾಡ್ತಾರೆ. ಬಟ್ ನಮ್ಮ ಅಕ್ಕ ಇಲ್ಲಿ ಹಾಲು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಗುಲಾಬ್ ಜಾಮೂನ್ ಬರುತ್ತಾ ಅನ್ನೋ ಕಾರಣಕ್ಕೆ 1 ಲೋಟ ಹಾಲನ್ನ ತೊಗೊಂಡಾರ್ರಿ. ಇದನ್ನು ನಾದುವಾಗ ಗೊತ್ತಾಗುತ್ತಾ 1 ಲೋಟ ಹಾಲು ಬೇಕಾ ಅಥವಾ 2 ಲೋಟ ಬೇಕು ಅಂತ. ಬಟ್ ನಾದಿದ ಮೇಲೆ ಎಷ್ಟು ಲೋಟ ಹಾಲು ಯೂಸ್ ಮಾಡಿದ್ವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ರೀ. ಇವಾಗಂತೂ ನಮ್ಮ ಅಕ್ಕ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಹಿಟ್ಟು ನಾದ್ಕೊಳಕತ್ತಾರ್ರಿ. ನೋಡ್ರಿ, ಸ್ವಲ್ಪ ಹಾಲು ಕಡಿಮೆ ಆಯಿತು. ಅದಕ್ಕೆ ಇನ್ನೊಂದು ಲೋಟ ಹಾಲು ತೊಗೊಂಡಾರ. 1 ಲೋಟಕ್ಕೆ ಸ್ವಲ್ಪ ಕಡಿಮೆ ಐತಿ. ಇಷ್ಟು ಹಾಲನ್ನ ಹಾಕ್ತಾರ ಅಥವಾ ಸ್ವಲ್ಪನೇ ಹಾಕ್ತಾರ ನೋಡ್ಕೊಂಬರಂಬರ್ರಿ. ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಲನ್ನು ಹಾಕ್ತಾ ನಾದಿ ಸರಿಯಾಗಿ. ನಾವು ಒಮ್ಮೆಲೆ ಹಾಲನ್ನ ಹಾಕಿದ್ರೆ ಸರಿಯಾಗಲ್ಲ. ಹಾಗಾಗಿ ಆ ಹಿಟ್ಟಿಗೆ ಎಷ್ಟು ಹಾಲು ಬೇಕೋ ಅಷ್ಟೇ ಹಾಲನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ನಾದ್ಕೋತೀವಿ. ಹಾಲಲ್ಲಿ ಮಾಡಿ ಚೆನ್ನಾಗಿ ಸ್ಮೂತಾಗಿ ಮೆತ್ತಿಗೆ ಗುಲಾಬ್ ಜಾಮೂನ್ ಆಗುತ್ತೆ. ನೋಡ್ರಿ, ಅಲ್ಲೇ ಅಕ್ಕ ಆಲ್ರೆಡಿ ಹಿಟ್ಟು ನಾದ್ಕೊಳಕತ್ರ. ಇಲ್ಲಿ ನಾವು ಪಾಕಕ್ಕೆ ಇಟ್ಟಿದ್ವಲ್ರಿ, ಇದು ಪಾಕ ಕುದಿಯಾಕತ್ತೈತಿ. ನಾವು ಒಂದು ಸ್ವಲ್ಪ ಫಾಸ್ಟ್ ಇಟ್ಟಿದ್ವಿ. ಇವಾಗ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಗ್ಯಾಸನ್ನ ಇಡೋಣ್ರಿ. ಅಂದ್ರೆ ಚೆನ್ನಾಗಿ ಪಾಕ ಬರ್ತೈತ್ರಿ. ಫಾಸ್ಟ್ ಫ್ಲೇಮ್ನಾಗಂತೂ ನಾವು ಇಡೋಕೆ ಹೋಗಬಾರ್ದು. ಈ ಥರ ಲೋ ಫ್ಲೇಮ್ನಾಗ ನಾವು ಸಕ್ಕರೆ ಪಾಕನ ಕುದ್ಸಕ್ಕೆ ಇಟ್ರೆ ಚೆನ್ನಾಗಿ ಪಾಕ ಬರ್ತೈತ್ರಿ.
ಫೈನಲಿ ನೋಡಿರಿ, ಇಲ್ಲಿ ನಾವು ಗುಲಾಬ್ ಜಾಮೂನ ಹಿಟ್ಟನ್ನ ನಾದ್ಕೊಂಡಾಯಿತು. ಈ ಗುಲಾಬ್ ಜಾಮೂನ ಹಿಟ್ಟನ್ನ ನಾದಬೇಕಾದ್ರೆ ನಮಗೆ ಈ ಅರ್ಧ ಕೆ.ಜಿ ಗುಲಾಬ್ ಜಾಮೂನ ಹಿಟ್ಟನ್ನ ನಾದ್ಕೊಳ್ಳೋಕ್ಕೆ 2 ಲೋಟ ಹಾಲು ಬೇಕಾಯಿತು. ನಾವೆಲ್ಲ 1.5 ಲೋಟ ಆಗುತ್ತೆ ಅಂದ್ಕೊಂಡಿದ್ವಿ, ಇಲ್ಲ 2 ಲೋಟ ಹಾಲು ಬೇಕಾಯಿತು. ಯಾಕಂದ್ರೆ ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾದಬೇಕಾದ್ರೆ ತುಂಬ ಸ್ಮೂತಾಗಿರ್ಬೇಕು ರೀ. ತುಂಬ ಗಟ್ಟಿಯಾಗಿದ್ರೆ ಅದೇನಾಗ್ಬಿಡುತ್ತೆ ಅಂದರೆ ಉಂಡೆ ಮಾಡುವಾಗ ಫ್ರೈ ಮಾಡುವಾಗ ಎಲ್ಲ ಒಡೆದೋಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಹಿಟ್ಟನ್ನು ಎಷ್ಟು ಸ್ಮೂತಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರ್ತವೆ, ಮತ್ತು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡುವಾಗ ಒಡೆಯೋದಿಲ್ಲ. ಮತ್ತು ಕೆಲವೊಬ್ರು ಆಲ್ಮೋಸ್ಟ್ ನೋಡಿರಿ, ಉಂಡೆ ಮಾಡುವಾಗ ಕೆಲವೊಬ್ರು ಹಿಟ್ಟು ಗಟ್ಟಿ ನಾದಿರ್ತಾರೆ. ಗಟ್ಟಿ ಇರಬಾರ್ದು, ಹಿಟ್ಟು ತುಂಬ ಸ್ಮೂತಾಗಿರಬೇಕು. ಅದಕ್ಕೆ ಕೆಲವೊಬ್ಬರು ನೀರಲ್ಲಿ ಕೂಡ ಹಿಟ್ಟು ನಾದ್ತಾರೆ. ನಾವಿಲ್ಲಿ ಹಾಲಲ್ಲಿ ಹಿಟ್ಟು ನಾದಿವಿ ನೋಡಿರಿ. ಸಿಕ್ಕಾಪಟ್ಟೆ ಹಿಟ್ಟು ಮಾತ್ರ ಸ್ಮೂತ್ ಆಗೈತಿ. ಕೈ ಇಟ್ಟ ತಕ್ಷಣ ಒಳಗಡೆ ಹೋಗುತ್ತೆ. ಇವಾಗ ನೋಡಿರಿ, ಇದನ್ನೊಂದು 10 ನಿಮಿಷ ನಾವು ನೆನೆಯೋಕೆ ಬಿಡೋಣ, ಅಂದರೆ ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಎಷ್ಟು ಜಾಸ್ತಿ ನೆನೆಯೋಕೆ ಇಟ್ಟಷ್ಟೇ ಒಳ್ಳೆಯದು. ಇರಲಿ, ನಮಗೆ ಬೇಡ, ಮಕ್ಕಳೆಲ್ಲ ಗುಲಾಬ್ ಜಾಮೂನ್ ಅನ್ನೋದಕ್ಕೆ 10 ನಿಮಿಷ ಇಟ್ಟಿದ್ದೀವಿ. ಅದು 10 ನಿಮಿಷ ಹಿಟ್ಟು ನೆನೆಯಲಿ. ಇಲ್ಲಿ ಬರ್ರಿ, ಪಾಕ ಇವಾಗ ಲೋ ಫ್ಲೇಮ್ನಾಗ ಕುದಿಯೋಕೆ ಇಟ್ಟಿವಲ್ಲ, ಇದಕ್ಕೆ ನಾವು 2 ಏಲಕ್ಕಿನ ಜಜ್ಜಿ ಹಾಕೊಳ್ಳೋಣ ಪಾಕಕ್ಕೆ. ಏಲಕ್ಕಿ ಹಾಕೋದ್ರಿಂದ ತುಂಬ ಒಂಥರ ಘಮ ಘಮ ಸ್ಮೆಲ್ ಬರುತ್ತೆ ರೀ, ತುಂಬ ಚೆನ್ನಾಗಿರುತ್ತೆ ಅದು ಘಮ ಘಮ ಅನ್ನೋದು. ಹಾಗಾಗಿ ಇಲ್ಲಿ ನಮ್ಮ ಅಕ್ಕ 2 ಏಲಕ್ಕಿ ಹಾಕಿದರೆ ಪಾಕ ಇನ್ನೂ ಚೆನ್ನಾಗಾಗುತ್ತೆ, ಮತ್ತು ನಾವು ತಿನ್ನುವಾಗ ಕೂಡ ಟೇಸ್ಟ್ ಆಗುತ್ತೆ ಅಂತ ಹೇಳಿದರು. ಆಯ್ತು ಸರಿ ಅಕ್ಕ ಅಂತ ಅಂದ್ಕೊಂಡು ನಾವಿಲ್ಲಿ 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಗೆ ಸ್ವಲ್ಪ ಜಾಸ್ತಿ ಪುಡಿ ಮಾಡೋದು ಬೇಡ, ಸ್ವಲ್ಪ ಹೀಗೆ ಪುಡಿ ಮಾಡಿಕೊಂಡು ಈ ಪಾಕಕ್ಕೆ ಹಾಕೊಂಡ್ರಿ. ಪಾಕಕ್ಕೆ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅನ್ನತ್ತೆ. ಆ ಕಾರಣಕ್ಕೋಸ್ಕರ ನೀವು ಕೂಡ ಪಾಕ ಮಾಡ್ಕೊಳ್ಬೇಕಾದ್ರೆ ಏಲಕ್ಕಿ ಹಾಕೋರಿ. ಕೆಲವೊಬ್ರು ಕೇಸರಿ ಕೂಡ ಯೂಸ್ ಮಾಡ್ತಾರೆ, ನಮ್ಮ ಮನ್ಯಾಗ ಇಲ್ಲರಿ, ಅದಕ್ಕೆ ನಾವು ಏಲಕ್ಕಿ ಅಷ್ಟೇ ಯೂಸ್ ಮಾಡ್ಕೊಂಡಿವಿ. ಓಕೆ ಸರಿ, ಇವಾಗ 10 ನಿಮಿಷ ಅಂತೂ ಆಗೋಯ್ತು. ಇವಾಗ ಇಲ್ಲೇ ನೋಡಿರಿ, ಆಲ್ಮೋಸ್ಟ್ ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಅಕ್ಕ ಇಬ್ಬರು ಕೂಡ ಉಂಡೆ ಮಾಡೋಕ್ಕೆ ಶುರು ಮಾಡ್ಯಾರ. ಆಲ್ಮೋಸ್ಟ್ ನಾವು ಹೇಳಿದ್ವಿ ಚಿಕ್ಕದಾಗೆ ಉಂಡೆ ಇರಲಿ, ಜಾಸ್ತಿ ದೊಡ್ಡದು ಬೇಡ ಅಂತ. ಯಾಕಂದ್ರೆ ನಾವು ಎಷ್ಟು ಸಣ್ಣದು ಸ್ವಲ್ಪ ನಾರ್ಮಲ್ ಸ್ಟೇಜ್ನಾಗ ಉಂಡೆ ಮಾಡ್ಕೋತೀವಿ ಬೆಟರ್ ರೀ. ಜಾಸ್ತಿ ದೊಡ್ಡ ಉಂಡೆ ಮಾಡಿದರೆ ಪಾಕದಲ್ಲಿ ಹಾಕಿದ ಮೇಲೆ ಉಂಡೆ ಎಲ್ಲ ಪಾಕಕ್ಕೆ ಹೀರ್ಕೊಳ್ಳುತ್ತಿಲ್ಲ, ಆವಾಗ ಅದು ಗುಲಾಬ್ ಜಾಮೂನು ಇನ್ನೂ ದೊಡ್ಡದಾಗುತ್ತೆ, ತಿನ್ನೋಕ್ಕೆ ಸರಿಯಾಗಲ್ಲ ತುಂಬ ದೊಡ್ಡದಾದರೆ. ಅದಕ್ಕೆ ನಾನು ಏನು ಹೇಳಿದೆ, ಸ್ವಲ್ಪ ಸಣ್ಣದು ಉಂಡೆ ಮಾಡಿ ಅಕ್ಕ, ಪಾಕಕ್ಕೆ ಹಾಕಿದ ತಕ್ಷಣ ಅದು ನೆನೆಯುತ್ತೆ ಅಲ್ವಾ, ಆವಾಗ ಸ್ವಲ್ಪ ದೊಡ್ಡದು ಸ್ಟೇಜಿಗೆ ಬರುತ್ತೆ. ಸದ್ಯಕ್ಕೆ ಸ್ಮಾಲ್ ಉಂಡೆ ಮಾಡ್ಕೊರಿ ಅಂತ ಹೇಳೀನಿ. ಆ ಕಾರಣಕ್ಕೋಸ್ಕರ ಇಲ್ಲಿ ನೋಡಿರಿ, ನಮ್ಮ ಅಕ್ಕನ ಮಗಳು ಸ್ಮಾಲ್ ಉಂಡೆ ಮಾಡಕತ್ತಾರ. ಕೆಲವೊಬ್ರು ಇದಕ್ಕಿಂತ ದೊಡ್ಡ ಉಂಡೆ ಮಾಡ್ತಾರೆ. ಸದ್ಯಕ್ಕೆ ನಮ್ಗೆ ಇಷ್ಟೇ ಉಂಡೆ, ಸ್ಮಾಲ್ ಉಂಡೆ ಸಾಕ್ರಿ. ಬರ್ರಿ, ಅವರಲ್ಲೇ ನಮ್ಮ ಅಕ್ಕರು ಉಂಡೆ ತಯಾರಿ ಮಾಡ್ಕೊಳಕತ್ತಾರಲ್ಲ, ಇಲ್ಲೇ ನಾನು ಸ್ವಲ್ಪ ಒಲೆಯೇ ಹಚ್ಚೀನಿ. ಗ್ಯಾಸ್ ಬೇಡ, ಏನಕ್ಕಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ, ಗ್ಯಾಸ್ಗಿಂತ ಒಲೆಯಲ್ಲೇ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ಮತ್ತು ಕುತ್ಕೊಂಡು ಕೂಡ ಮಾಡ್ಬೋದು, ಜಾಸ್ತಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಂತೂ ಕಷ್ಟ ರೀ. ಕುತ್ಕೊಂಡು ಆರಾಮಾಗಿ ಉಂಡೆನ ಫ್ರೈ ಮಾಡ್ಕೋಬೋದು. ಹಾಗಾಗಿ ಅವ್ರದ್ದಂತೂ ಅಲ್ಲಿ ಉಂಡೆ ತಯಾರಿ ನಡೀತಾ ಇದೆ, ಗುಲಾಬ್ ಜಾಮೂನ್ ಉಂಡೆ ಮಾಡ್ಕೊಳ್ಳೋಕ್ಕೆ ಸಣ್ಣದು. ಇಲ್ಲಿ ನಾನು ನೋಡಿರಿ ಒಲೆ ಹಚ್ಚಿ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಕಾಯಬೇಕಂತೇಳಿ ನಾನು ಒಲೆ ಹಚ್ಚಿ ಎಣ್ಣೆ ಹಾಕೋಷ್ಟರೊಳಗೆ ಇಷ್ಟು ಉಂಡೆ ಮಾಡಿಟ್ಟಾರ. ಬರೀ ಇವಾಗ ಇದನ್ನು ಒಂದೊಂದಾಗಿ ತೊಗೊಂಡು ಎಣ್ಣೆಲಿ ಹಾಕೋಣ, ಈಸಿ ಆಗಲಿ ಅಂತ ನೋಡಿರಿ. ಅಚ್ಚೆ ಸಮೇತ ಮಾಡ್ಕೊಂಡು ಇಟ್ಕೊಂಡಾರ, ಸಣ್ಣ ಅಚ್ಚೆ. ಅದನ್ನೇ ತೊಗೋತಾರೆ, ತಿರುಗಿಸ್ತಾರೆ, ಹಾಕ್ತಾರೆ. ಆಲ್ಮೋಸ್ಟ್ ಹಿಂಗೆ ನೋಡಿರಿ, ಹಳ್ಳಿ ಸೈಡ್ ಚಪಾತಿ ಮಾಡಬೇಕಾದ್ರೂ ಚಪಾತಿ ಉಂಡೆಗೆ ಮೊದಲೇ ಅಚ್ಚೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದಕ್ಕೂ ಸಣ್ಣದು ಅಚ್ಚೆ ಇಟ್ಕೊಂಡಾರ, ಅದನ್ನು ತಿರುಗಿಸಿ ಇದು ಮಾಡ್ತಾರೆ, ಅವರು ಉಂಡೆ ಮಾಡ್ತಾರೆ. ನಾನು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ 1-2 ಹಾಕ್ತೆ, ಬಟ್ ಇನ್ನೂ ಎಣ್ಣೆ ಕಾದಿರಲಿಲ್ಲ. ನಮ್ಮ ಅಕ್ಕ ಏನಂದ್ರೆ, ಇಲ್ಲ ಎಣ್ಣೆ ಕಾದಿಲ್ಲ, ಹಾಕಕ್ಕೆ ಹೋಗಬೇಡ ಅಂದರು. ಇವಾಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ. ಎಲ್ಲ ಉಂಡೆನೂ ಎಷ್ಟು ಉಂಡೆ ಆಗಿದೆ ಅಷ್ಟು ಉಂಡೆನೂ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ರೀ. ಇವಾಗ ನೋಡಿರಿ, ಒಲೆಯಲ್ಲಿ ಜಾಸ್ತಿ ಬೆಂಕಿ ಇದೆ, ಏನಕ್ಕಂದರೆ ಎಲ್ಲ ಉಂಡೆನ ಹಾಕ್ಕೊಳ್ತಿದ್ವಿ. ಆಮೇಲೆ ನಾವೇನು ಎಲ್ಲ ಉಂಡೆನೂ ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀವಿ ನೋಡಿರಿ, ಅವಾಗ ಸ್ವಲ್ಪ ಒಲೆನ ಸ್ವಲ್ಪ ಜಾಸ್ತಿ ಉರಿ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡಬೇಕ್ರಿ. ಯಾಕಂದ್ರೆ ಜಾಸ್ತಿ ಒಲೆಯಲ್ಲಿ ಉರಿ ಏನಾದರೂ ಇಟ್ಬಿಟ್ರೆ ಎಲ್ಲನೂ ಬೇಗ ಕಪ್ಪಾಗಿಬಿಡುತ್ತೆ. ಅಂದರೆ ಒಳಗಡೆ ಸರಿಯಾಗಿ ಏನು ಬೆಂದಿರೋಂಗಿಲ್ಲ, ಮೇಲ್ಗಡೆ ಮಾತ್ರ ಫುಲ್ ಕಪ್ಪಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಗ್ಯಾಸಲ್ಲೇ ಮಾಡಲಿ ಒಲೆಯಲ್ಲೇ ಮಾಡಲಿ, ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕು. ಹಾಗಾಗಿ ಇಲ್ಲಿ ನೋಡಿರಿ, ನಾನಿವಾಗ ಒಲೆಯಲ್ಲಿ ಕೂಡ ಜಾಸ್ತಿ ಬೆಂಕಿ ಇಲ್ಲ, ಸ್ವಲ್ಪ ಇದೆ. ಹಾಗಾಗಿ ಅದನ್ನು ಗುಲಾಬ್ ಜಾಮೂನ ಹಾಗೆ ಬಿಡಬಾರ್ದು ರೀ, ಚಮಚದಿಂದ ಅವಾಗವಾಗ ತಿರುಗಿಸ್ತಾ ಇರಬೇಕು. ಎಲ್ಲ ಕಡೆನೂ ಒಂದೇ ಬಣ್ಣ ಬರುತ್ತೆ, ನಾವು ತಿರುಗಿಸಿಲ್ಲ ಅಂದರೆ
ಇದು ಬಣ್ಣ ಮಾತ್ರ ಒಂದು ಕಡೆ ಮಾತ್ರ ಕಂದು ಬಣ್ಣ, ಇನ್ನೊಂದು ಕಡೆ ವೈಟು. ಮತ್ತು ಒಳಗಡೆ ಕೂಡ ಹಿಟ್ಟು ಸರಿಯಾಗಿ ಬೆಂದಿರಂಗಿಲ್ಲ. ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೆಂದಿರಂಗಿಲ್ಲ. ಹಾಗಾಗಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು, ಸರಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆ ಥರ ಮಿಕ್ಸ್ ಮಾಡಿದರೆ ಮಾತ್ರ ಎಲ್ಲ ಕಡೆನೂ ಸರಿಯಾಗಿ ಬೆಂದಿರುತ್ತೆ. ನಮ್ಮ ಅಮ್ಮನವರು ಹೇಳ್ತಾರೆ, ಈ ಹಿಟ್ಟು ಯಾವುದೇ ಆಗಲಿ, ರೊಟ್ಟಿ ಮಾಡೋ ಹಿಟ್ಟೇ ಆಗಲಿ, ಚಪಾತಿ ಮಾಡೋ ಹಿಟ್ಟೇ ಆಗಲಿ, ಯಾವುದು ನಾವು ಹಿಟ್ಟನ್ನ ಯೂಸ್ ಮಾಡ್ಕೋತೀವಿ ನೋಡ್ರಿ, ಅದು ಎಲ್ಲನೂ ಸರಿಯಾಗಿ ಕುದಿಬೇಕಂತೆ, ಸರಿಯಾಗಿ ಕುದಿಸ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೊಟ್ಟೆ ಒಳಗೆ ಹಿಟ್ಟು ಏನೋ ಗಂಟಾಗುತ್ತೆ ಅಂತ ಹೇಳ್ತಾರೆ ಅಮ್ಮನವರು. ನಮ್ಮಮ್ಮ ಆಯಿತು, ಅಪ್ಪ ಆಯಿತು, ಎಲ್ಲರೂ ಹೇಳ್ತಾರೆ ಯಾವುದೇ ಮಾಡಲಿ ಸರಿಯಾಗಿ ಬೇಯಿಸಬೇಕು, ಚಪಾತಿನೇ ಆಗಲಿ ರೊಟ್ಟಿನೇ ಆಗಲಿ. ಅದೇ ಥರ ಇವಾಗ ನಾವು ಗುಲಾಬ್ ಜಾಮೂನ್ ಮಾಡ್ತಿದ್ದೀವಲ್ಲ, ಇದು ಕೂಡ ಸರಿಯಾಗಿ ಕುದಿಬೇಕ್ರಿ ಒಳಗಡೆ ಎಲ್ಲ ಸರಿಯಾಗಿ. ಅಂದರೆ ಮಕ್ಕಳು ತಿಂತಾರೆ, ನಾವು ತಿಂತೀವಿ, ಯಾವುದೇ ಎಫೆಕ್ಟ್ ಆಗಬಾರ್ದು ಹೊಟ್ಟೆ ಒಳಗೆ ಅಂಥೇಳಿ ಸರಿಯಾಗಿ ಈ ಥರ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಒಂದೇ ಕಡೆ ಒಂದೇ ಥರನೇ ಬೆಂದಿದೆ. ಏನಕ್ಕಂದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರ್ತೀವಿ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಆಗುತ್ತೆ ರೀ. ನಾವು ಒಂದು ಸಲ ಹಾಕಿ ಮತ್ತೊಂದು ಸಲ ತಿರುಗಿಸ್ತಾ ಇದ್ದರೆ ಅದು ಒಂದು ಕಡೆ ವೈಟು, ಇನ್ನೊಂದು ಕಡೆ ಬ್ರೌನಲ್ಲಿ, ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರೋಂಗಿಲ್ಲ. ಹಾಗಾಗಿ ಪ್ರತಿಯೊಂದೂ ನಮ್ಮ ಮನೆ ಇವಾಗ ಅರ್ಧ ಕೆ ಜಿ ಗುಲಾಬ್ ಜಾಮೂನ್ ಹಿಟ್ಟಲ್ಲಿ ಎಷ್ಟು ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನಾವಂತೂ ಲೆಕ್ಕ ಮಾಡಿಲ್ಲ. ಒಟ್ಟಿನಲ್ಲಿ ಎಲ್ಲ ಗುಲಾಬ್ ಜಾಮೂನು ಉಂಡೆ ಮಾಡಿದ್ದಾರೆ. ಇವಾಗ ನನಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದೊಂದೇ ಬಾಕಿ. ಇನ್ನೊಂದು ಸಲ ಆಗುತ್ತೆ, ನಾವು ಎಲ್ಲನೂ ಈ ಥರ ಒಂದೊಂದಾಗಿ ಫ್ರೈ ಮಾಡ್ಕೊಂಡಿರಿ. ಫುಲ್ ಆಲ್ಮೋಸ್ಟ್ ಇವಾಗ ನಾನೇ ಅವ್ರು ಉಂಡೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ನನಗೆ ಕೊಟ್ಟಾರ, ಹಾಗಾಗಿ ನಾನೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊಂಡು ಆತ್ರಿ. ಇವಾಗ ನೋಡಿರಿ, ನಾವು ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನಾವು ಪಾಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಗುಲಾಬ್ ಜಾಮೂನ್ನ ಹಾಕಿ ಬಿಟ್ವಿ. ಅಂದರೆ ಎಲ್ಲನೂ ಗುಲಾಬ್ ಜಾಮೂನ್ ಫ್ರೈ ಮಾಡಿ ಆಯಿತು, ಹಾಗಾಗಿ ನಾವು ಪಾಕದೊಳಗೆ ಹಾಕಿವ್ರಿ. ಪಾಕದೊಳಗೆ ಹಾಕಿ ಒಮ್ಮೆ ಮಿಕ್ಸ್ ಮಾಡಿರಿ. ನಮ್ಮ ಅಕ್ಕನ ಮಕ್ಕಳಂತೂ ರೆಡಿನೇ ಆಗಿರಲಿಲ್ಲ, ಬೇಕು ಅನ್ನಕತ್ತಿದ್ರು. ನಮಗೊಂದು 10 ನಿಮಿಷ ಇದನ್ನು ಇಡೋಕ್ಕೂ ಬಿಟ್ಟಿಲ್ಲರಿ, ಯಾಕಂದರೆ ಪಾಕದೊಳಗೆ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳಿಗೆ ಹೇಳಿದ್ವಿ, ಸ್ವಲ್ಪ ಇರಿ, ಅದೊಂದು 10-15 ನಿಮಿಷ ಪಾಕ ಹೀರ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಬರುತ್ತೆ, ಆವಾಗ ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ ಅಂತ ನಮ್ಮ ಅಕ್ಕ ಹೇಳಿದರು. ಹಾಗಾಗಿ ಒಂದು 10-15 ನಿಮಿಷ ಇದು ಪಾಕ ಹೀರ್ಕೊಳ್ಳಿ ಅಂತ ನಾವು ಮುಚ್ಚಿಟ್ಟಿದ್ದೀವಿ. ನೋಡಿರಿ 10 ನಿಮಿಷ ಅಂತ ಆಗೋಯ್ತು. ಬರೀ ನಮ್ಮ ಅಕ್ಕನ ಮಕ್ಕಳು ಕೇಳ್ತಾ ಇಲ್ಲ, ಅವ್ರಿಗೆ ಗುಲಾಬ್ ಜಾಮೂನ್ ಹಾಕಿರಿ ಬೌಲಿಗೆ. ಜಾಸ್ತಿ ಬೇಡ, ಇದೇ ಸಾಕಂತಿದ್ದಾರೆ. ಯಾಕಂದರೆ ಮಕ್ಕಳಿಗೂ ಕೂಡ ಇತ್ತೀಚಿನ ಮಕ್ಕಳಿಗೆ ಸ್ವೀಟ್ ಅಂದ್ರೇ ಅಲರ್ಜಿ. ಸೂಪರಾ ಪರ್ಸು ರತ್ತು, ಸೂಪರಾ ಪರ್ಸು, ನೀ ತಿನ್ನೋಡ್ಲೆ ಹೆಂಗೈತಿ? ಸೂಪರಾ, ಸ್ಮೂತ್ ಆಗ್ಯಾವ, ಮೆತ್ತಗಾಗ್ಯಾವ. ಫೈನಲಿ ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗೈತೆ ರೀ. ಬರ್ರಿ ಇವಾಗ ನಾನೊಂದು ಟೇಸ್ಟ್ ಮಾಡ್ತೀನಿ ಹೆಂಗೈತೆ ಅಂತ. ನೋಡಿ, ಆಲ್ರೆಡಿ ಇವಾಗ ನಮ್ಮ ಅಕ್ಕನ ಮಕ್ಕಳು ಹೇಳಿಬಿಟ್ಟಾರ ಸೂಪರ್ ಐತೆ ಅಂಥೇಳಿ. ನಾನಿವಾಗ ಒಂದು ಟೇಸ್ಟ್ ಮಾಡ್ತೀನಿ, ಬರ್ರಿ. ಸೂಪರ್ ನೋಡ್ರಿ, ಇದು ಮರುದಿನ ಉಳ್ದಿರೋಂಥ ಗುಲಾಬ್ ಜಾಮೂನ್. ನಿನ್ನೆ ನೋಡ್ರಿ ಗುಲಾಬ್ ಜಾಮೂನ್ ಪಾಕದಲ್ಲಿ ಹೀರ್ಕೊಂಡಿರಲಿಲ್ಲ, ಚಿಕ್ಕದಿತ್ತು. ಇವತ್ತು ನೋಡ್ರಿ ಪಾಕದಲ್ಲಿ ಇವತ್ತು ಸ್ವಲ್ಪ ಉಳ್ದಿದ್ದಲ್ಲ, ನಾನು ಅದಕ್ಕೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಪಾಕ ಎಲ್ಲ ಹೀರ್ಕೊಂಡು ಎಷ್ಟು ದೊಡ್ಡ ಗುಲಾಬ್ ಜಾಮೂನ್ ಉಂಡೆ ಆಗ್ಯಾವ ನೋಡ್ರಿ, ಸಖತ್ತಾಗ್ಯಾವ. ಬಟ್ ಇವತ್ತು ತಿನ್ನೋದೇ ಭಾರಿ ಟೇಸ್ಟ್. ನಾನಂತೂ ಒಂದು ತಿಂದು ನೋಡಿದೆ. ನಿನ್ನೆಕ್ಕಿಂತ ಇವತ್ತು ಅಂದರೆ ತುಂಬ ಹೊತ್ತು, ಒಂದು ದಿನ ನೆಂದಿದ್ದೆಲ್ಲ, ಒಂದು ರಾತ್ರಿ ನೆಂದಿದೆಯಲ್ಲ, ತುಂಬ ಸಖತ್ತಾಗಿ ಟೇಸ್ಟಿಯಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡ್ಕೊರಿ. ಮತ್ತು ಈ ನನ್ನ ಗುಲಾಬ್ ಜಾಮೂನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಹಾಗೆ ಈ ನನ್ನ ಗುಲಾಬ್ ಜಾಮೂನ್ ವಿಡಿಯೋ ಹೆಂಗಾಯಿತು ಅಂತ ಕಮೆಂಟ್ ಹಾಕಿರಿ. ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ರೀ. ಬಾಯ್.